$283 ಮಿಲಿಯನ್. ಏನಿದು? ಈ ಕತೆ ಬಗ್ಗೆ ಹೇಳ್ತೀನಿ ಕೇಳಿ. ಇದು ಟೈಟಾನ್ ಕಂಪನಿಯ ದುಬೈ ಬೇಸ್ಡ್ ದಾಮ್ಸ್ ಜ್ಯುವೆಲರಿಯ ಒಂದು ಆಕ್ವಿಸಿಷನ್ ಅಮೌಂಟ್ ಅಂತ ಹೇಳ್ತೀವಿ. ಈ ಆಕ್ವಿಸಿಷನ್ನ ಮೂಲಕ ಟೈಟಾನ್ ಕಂಪನಿ ದುಬೈನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಇನ್ನು ಕಂಪನಿಯನ್ನು ನೀವು ನೋಡಿದಾಗ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿ.ಕೆ. ವೆಂಕಟರಮನ್ ಅವರು ಹೇಳೋ ಪ್ರಕಾರ ಕಂಪನಿ ತನ್ನ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅನ್ನ ದುಬೈಗೆ ಶಿಫ್ಟ್ ಮಾಡೋ ಪ್ಲಾನ್ ಅನ್ನ ಮಾಡ್ತಿದೆಯಂತೆ. ಮತ್ತೆ ಈ ಎಕ್ಸ್ಪಾನ್ಷನ್ಸ್ಗೆ ಕಾರಣ ಏನು? ಇಂಡಿಯಾ US ಟ್ಯಾರಿಫ್ ಟೆನ್ಷನ್ಸ್ ಅಥವಾ ರೀಸೆಂಟ್ ಆಗಿ ಲಾಂಚ್ ಆಗಿರೋ US ಮತ್ತೆ ಇಂಡಿಯಾ ನಡುವೆ ಇರೋ ಒಂದು ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆಗ್ತಿರೋದ್ರಿಂದ, ಹಾಗೆ ಇಂಡಿಯಾದ ಒಂದು ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ನ ಕಾರಣನ, ಇದನ್ನೆಲ್ಲ ನಾವು ನೋಡಿದ್ಮೇಲೆ ಅಡಿಷನಲ್ ಟ್ಯಾರಿಫ್ಸ್ ಹಾಕ್ತಿರೋದ್ರಿಂದ ಎಲ್ಲಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆಯಾ ಅಂತ ಗೊತ್ತಾಗುತ್ತೆ. ನೋಡಿ, ಈ ಒಂದು ಟ್ಯಾರಿಫ್ಸ್ ನ ನಂತರ US ಇಂಡಿಯನ್ ಇಂಪೋರ್ಟ್ಸ್ ಮೇಲೆ 50% ಎಕ್ಸ್ಟ್ರಾ ಟ್ಯಾರಿಫ್ಸ್ ಆಗ್ತಿದೆ. US UAE ಇಂಪೋರ್ಟ್ಸ್ ಮೇಲೆ ಬರೀ 10% ಟ್ಯಾರಿಫ್ಸ್ ನ ಇಂಪೋಸ್ ಮಾಡ್ತಿದೆ. ಈ ಎಕ್ಸ್ಪಾನ್ಷನ್ ಜೊತೆ ಟೈಟಾನ್ ಕಂಪನಿ ಅಂದ್ರೆ ಇಂಡಿಯಾದ ಮೇಲೆ ಬೀಳ್ತಿರೋ ಹೈ ಟ್ಯಾರಿಫ್ಸ್ ಅನ್ನ ಅವಾಯ್ಡ್ ಮಾಡಬಹುದು. ಟೈಟಾನ್ ಕಂಪನಿ ಇಂಡಿಯಾದ ಹೊರಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಕೂಡ, ಆದ್ರೆ ಕಂಪನಿಯ ಇಂಡಿಯಾ ಆಪರೇಷನ್ ಸ್ಟ್ರಗಲ್ ಮಾಡ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ನಾವು ನೋಡಿದಾಗ ಕಂಪನಿಯ ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ ತನ್ನ ಹಲವು ವರ್ಷಗಳ ಗಟ್ಟಲೆ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದನ್ನ ರೆಕಾರ್ಡ್ ಮಾಡ್ಕೊಂಡಿದೆ. ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ ಟೈಟಾನ್ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿತ್ತು? ಕಂಪನಿ ತನ್ನ ಮೇಜರ್ ಸೆಗ್ಮೆಂಟ್ಸ್ ಅಲ್ಲಿ ಯಾವ ಸ್ಟ್ರಾಟಜೀಸ್ ಅನ್ನ ಅಳವಡಿಸಿಕೊಂಡಿತ್ತು? ಹಾಗೆ ಕಂಪನಿಯ ಒಂದು ಆನ್ ಗೋಯಿಂಗ್ ಟ್ಯಾರಿಫ್ ವಾರ್ಸ್ ಅನ್ನು ನೀವು ನೋಡಿದಾಗ ಹೇಗೆ ಡೀಲ್ ಮಾಡ್ತಿದೆ? ಇನ್ನು ಕಂಪನಿ ಫ್ಯೂಚರ್ ನಲ್ಲಿ ಯಾವ ಯಾವ ಚಾಲೆಂಜಸ್ ನ ಫೇಸ್ ಮಾಡಬಹುದು? ಇದನ್ನ ಇವತ್ತಿನ ವಿಡಿಯೋಲಿ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಟೈಟಾನ್ ಕಂಪನಿಯ ಒಂದು ಫೈನಾನ್ಷಿಯಲ್ ಇಯರ್ 26ರ Q1 ನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಕಂಪನಿಯ ಜ್ಯುವೆಲರಿ ಅಂಡ್ ವಾಚ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟ್ರಾಟಜೀಸ್ ಅನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಕಂಪನಿಯ ಮೇಲೆ ಇರುವಂತಹ ಈ ಒಂದು US ಟ್ಯಾರಿಫ್ಸ್ ನ ಇಂಪ್ಯಾಕ್ಟ್ ಯಾವ ರೀತಿ ಇದೆ, ಅದು ಯಾವ ರೀತಿ ಚೇಂಜ್ ಆಗ್ತಿದೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ಎಂಡ್ನಲ್ಲಿ ನಾವು ಕಂಪನಿಯ ಚಾಲೆಂಜಸ್ ಅನ್ನ ಕೂಡ ಅರ್ಥ ಮಾಡ್ಕೊಳ್ತೀವಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ ಟೈಟಾನ್ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ಅರ್ಥ ಮಾಡ್ಕೊಳ್ತಿದ್ವಿ. ಕಂಪನಿ ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ 16,523 crores rupees ನ ರೆವಿನ್ಯೂ ರಿಪೋರ್ಟ್ ಮಾಡಿದೆ. ಇದು 25% ಗ್ರೋತ್ ಆಗಿತ್ತು ಕೂಡ. ಹಾಗೆ ಕಂಪನಿಯ ಪ್ರಾಫಿಟ್ ನ ನೀವು ನೋಡಿದಾಗ 53% ಹೆಚ್ಚಾಗಿ 1,091 crores rupeesಗೆ ತಲುಪಿದೆ. ಸೆಗ್ಮೆಂಟ್ ವೈಸ್ ನೋಡಿದ್ರೆ ಕಂಪನಿಯ ಜ್ಯುವೆಲರಿ ಸೆಗ್ಮೆಂಟ್ 12,797 crores rupees ನ ರೆವಿನ್ಯೂ ಏನಿದೆ ಅದನ್ನ ರಿಪೋರ್ಟ್ ಮಾಡಿತ್ತು. ಈ ಸೆಗ್ಮೆಂಟ್ ನ ರೆವಿನ್ಯೂ ಇಯರ್ ಆನ್ ಇಯರ್ 19% ಅಲ್ಲಿ ಬೆಳವಣಿಗೆನ ಹೊಂದಿದೆ. ಮತ್ತೆ ಈ ಸೆಗ್ಮೆಂಟ್ ನ ನೀವು ಟೋಟಲ್ ರೆವಿನ್ಯೂ ನೋಡಿದಾಗ 77% ಕಾಂಟ್ರಿಬ್ಯೂಟ್ ಸಹ ಮಾಡಿದೆ. ಹಾಗೆ ಕಂಪನಿಯ ಈ ಒಂದು ಗೋಲ್ಡ್ ಜ್ಯುವೆಲರಿ ಸೆಗ್ಮೆಂಟ್ ಇದೆ ಅಲ್ವಾ, ಇದು 15% ಕೂಡ ಗ್ರೋ ಆಗಿದೆ. ಹಾಗೆ ಗೋಲ್ಡ್ ಕಾಯಿನ್ ಸೆಗ್ಮೆಂಟ್ಗೆ ನೀವು ಬಂದಾಗ 46% ಗ್ರೋ ಆಗಿ, ಅಂದ್ರೆ ಕಂಪನಿಯ ಈ ಒಂದು ಕಸ್ಟಮರ್ಸ್ ಗೋಲ್ಡ್ ಅನ್ನ ಒಂದು ಆಕ್ಸೆಸರೀಸ್ ಗಿಂತ ಹೆಚ್ಚಾಗಿ ಒಂದು ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಅಂತ ಏನ್ ಹೇಳ್ತೀವಿ ಅದ್ರ ತರ ಟ್ರೀಟ್ ಮಾಡ್ತಿದ್ದಾರೆ. ಹಾಗೆ ನೀವು ಸ್ಟಡ್ ಜ್ಯುವೆಲರಿನ ನೋಡಿ, ಟೈಟಾನ್ ಕಂಪನಿಯ ಒಂದು ಹೈಯೆಸ್ಟ್ ಮಾರ್ಜಿನ್ ಸೆಗ್ಮೆಂಟ್ ಆಗಿದೆ ಗೊತ್ತಾ. ಈ ಸೆಗ್ಮೆಂಟ್ ನೀವು ಕ್ಲೋಸ್ ಆಗಿ ನೋಡಿದಾಗ 11% ಗ್ರೋ ಆಗಿರೋದು ಕೂಡ ಕಾಣುತ್ತೆ. ಕಂಪನಿ ಹತ್ರ ಒಂದು ಕ್ಯಾರೆಟ್ ಲೇನ್ ಎಂಬ ಒಂದು ಡೈಮಂಡ್ ಫೋಕಸ್ ಡಿಜಿಟಲ್ ಬ್ರ್ಯಾಂಡ್ ಕೂಡ ಇದೆ. ಕ್ಯಾರೆಟ್ ಲೇನ್ ಅನ್ನು ನೀವು ನೋಡಿದಾಗ 1,026 crores rupees ನ ರೆವಿನ್ಯೂ ರಿಪೋರ್ಟ್ ಮಾಡ್ಕೊಂಡಿದೆ. ಇದು 39% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ ಕೂಡ. ಈ ಬ್ರ್ಯಾಂಡ್ ನ ಪ್ರೀಮಿಯಂ ಸಾಲಿಟರೀಸ್ ಸೆಕ್ಷನ್ಸ್ ನ ನೀವು ನೋಡಿದಾಗ 60% ಗ್ರೋ ಆಗಿದೆ ಕೂಡ. ಸಾಲಿಟರೀಸ್ ಅಂತಂದ್ರೆ ಅಂತಹ ಜ್ಯುವೆಲರಿ ಪೀಸಸ್ ಏನಿರುತ್ತೆ ಅದರಲ್ಲಿ ಒಂದೇ ಒಂದು ಪ್ರೆಷಿಯಸ್ ಜೆಮ್ ಸ್ಟೋನ್ ಇರುತ್ತೆ ಅಂತ. ಜ್ಯುವೆಲರಿ ಅಲ್ಲದೆ ಟೈಟಾನ್ ಕಂಪನಿಯ ಒಂದು ವಾಚಸ್ ಇರ್ಬೋದು, ಹಾಗೇನೆ ಈ ಒಂದು ವೇರಬಲ್ ಸೆಗ್ಮೆಂಟ್ಸ್ ನಲ್ಲೂ ಕೂಡ ಅದೇ ರೀತಿ ಆಪರೇಟ್ ಮಾಡ್ತಿದೆ. ಈ ಸೆಗ್ಮೆಂಟ್ ನೀವು ನೋಡಿದಾಗ ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ 1,273 crores rupees ನ ರೆವಿನ್ಯೂ ಏನಿದೆ ಅದನ್ನ ರಿಪೋರ್ಟ್ ಮಾಡ್ಕೊಂಡಿದೆ. ಇದು 24% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ ಅಂತ. ಟು ಬಿ ಹಾನೆಸ್ಟ್, ಕಂಪನಿಯ ಒಂದು ಪ್ರೀಮಿಯಂ ಅನಲಾಗ್ ವಾಚಸ್ ಆಗಿರ್ಬೋದು, ಡಿಜಿಟಲ್ ಅಂಡ್ ಸ್ಮಾರ್ಟ್ ವಾಚಸ್ ಗಿಂತ ಹೆಚ್ಚು ಫಾಸ್ಟ್ ಆಗಿ ಬೆಳೀತಾ ಇದೆ. ಹಾಗೆ ಟೈಟಾನ್ ನ ಐ ಕೇರ್ ಬ್ರ್ಯಾಂಡ್ ನ ರೆವಿನ್ಯೂ ನೀವು ನೋಡಿದಾಗ 13% ಗ್ರೋ ಆಗಿದೆ. ಹಾಗೆ 238 crores rupees ಗಿಂತ ತಲುಪಿದೆ ಅಂತ. ಇನ್ನು ಕಂಪನಿಯ ಎಮರ್ಜಿಂಗ್ ಬಿಸ್ನೆಸ್ ನ ಬಗ್ಗೆ ಹೇಳೋದಾದ್ರೆ ಫ್ರೇಗ್ರೆನ್ಸ್ ಅಂದ್ರೆ ವಿಮೆನ್ಸ್ ಬ್ಯಾಗ್ಸ್, ಹಾಗೆ ಈ ಒಂದು ಟನರಿಯಾ ಬ್ರ್ಯಾಂಡ್ ಮೂಲಕ ಇಂಡಿಯನ್ ಡ್ರೆಸ್ ವೇರ್ ಎಲ್ಲನೂ ಕೂಡ ಸೇರ್ಕೊಂಡು 108 crores rupees ನ ರೆವಿನ್ಯೂನ ಜನರೇಟ್ ಮಾಡಿದೆ. ಈ ಒಂದು ಸೆಗ್ಮೆಂಟ್ ನ ಕಂಬೈನ್ ರೆವಿನ್ಯೂನ ನೀವು ನೋಡಿದಾಗ 35% ಗ್ರೋತ್ ಅನ್ನ ಕಂಡಿದೆ. ಹಾಗೆ ಇದರ ಒಂದು ಪ್ರಾಫಿಟಬಿಲಿಟಿಯ ಕಡೆಗೂ ಕೂಡ ಸಾಕ್ತಿದೆ ಅಂತ ಇಲ್ಲಿ ನಮಗೆ ಗೊತ್ತಾಗತ್ತೆ.
ಇದು ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಓವರ್ವ್ಯೂ ಆಗಿತ್ತು. ಈಗ ನಾವು ಕಂಪನಿಯ 2 ಮೇಜರ್ ಸೆಗ್ಮೆಂಟ್ ಅನ್ನ ಡೆಪ್ತ್ ಆಗಿ ನೋಡ್ತಾ ಇದ್ದೀವಿ. ಇಲ್ಲಿ ಅರ್ಥ ಆಗೋದೇನು, ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಸ್ಟ್ರಾಟಜೀಸ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಜ್ಯುವೆಲರಿ ಸೆಗ್ಮೆಂಟ್. ಟೈಟಾನ್ ಕಂಪನಿಯ ಜ್ಯುವೆಲರಿ ಬಿಸ್ನೆಸ್ ಅದರ ಒಂದು ಕ್ಯಾಶ್ ಕೌ ಆಗಿದೆ ಅಂತ ಹೇಳ್ಬೋದು. ಟೋಟಲ್ ರೆವಿನ್ಯೂನ ನೀವು ನೋಡಿದಾಗ ಇದರಲ್ಲಿ 77% ಕಾಂಟ್ರಿಬ್ಯೂಷನ್ ನೊಂದಿಗೆ ಈ ಬಿಸ್ನೆಸ್ ಕಂಪನಿಯನ್ನ ನಡೆಸ್ತಾ ಇದೆ. ಈ ಸೆಗ್ಮೆಂಟ್ ನೀವು ನೋಡಿದಾಗ ಇದರ ಮಾರ್ಜಿನ್ ಸುಮಾರು 11% ಇದೆ. ಆದ್ರೆ ಈ ಸೆಗ್ಮೆಂಟ್ ಒಂದು ದೊಡ್ಡ ಚಾಲೆಂಜ್ ಅನ್ನ ಕೂಡ ಫೇಸ್ ಮಾಡ್ತಿದೆ. ಅಂದ್ರೆ ರೈಸಿಂಗ್ ಗೋಲ್ಡ್ ಪ್ರೈಸಸ್ ಅಂತ ಹೇಳ್ತೀವಿ. ಎಷ್ಟು ಈ ಒಂದು ಗೋಲ್ಡ್ ಪ್ರೈಸಸ್, ಚಿನ್ನದ ಬೆಲೆ ಹೆಚ್ಚಾಗ್ತಿದೆ ಅಂತ ನಿಮ್ಗೂ ಕೂಡ ಗೊತ್ತು. ಚಿನ್ನ ಈ ಒಂದು ಬಿಸ್ನೆಸ್ ನ ರಾ ಮೆಟೀರಿಯಲ್ ಅಲ್ವಾ. ಅಂದ್ರೆ ಟೈಟಾನ್ ಕಂಪನಿಯ ಅತಿ ದೊಡ್ಡ ರೆವಿನ್ಯೂ ಸೆಂಟರ್ ಗೋಲ್ಡ್ ಪ್ರೈಸಸ್ ನ ವಾಲಿಟಿಲಿಟಿ ಅಂತ ಹೇಳ್ಬೋದು. ಆ ಒಂದು ಥ್ರೆಟ್ ಅನ್ನ ಇವಾಗ ಇದು ಫೇಸ್ ಮಾಡ್ತಿದೆ. ಆದ್ರೆ ಕಂಪನಿ ಈ ಒಂದು ರೈಸಿಂಗ್ ಪ್ರೈಸಸ್ ಏನೆಲ್ಲ ಇದೆ ಅಲ್ವಾ, ಇದ್ರ ಜೊತೆ ಡೀಲ್ ಮಾಡಬೇಕು ಅಂತಾನೆ ಕೆಲವು ಸ್ಟೆಪ್ಸ್ ಗಳನ್ನು ಕೂಡ ತಗೊಂಡಿದೆ. ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಲೇನ್ ನ ಬಗ್ಗೆ ನಾವು ಹೇಳೋದಾದ್ರೆ ಈ ಬ್ರ್ಯಾಂಡ್ 9 ಕ್ಯಾರೆಟ್ ಜ್ಯುವೆಲರಿಯನ್ನ ಲಾಂಚ್ ಮಾಡಿದೆ ಕೂಡ. ಆದ್ರೆ ಯಾಕೆ ಅಂತಂದ್ರೆ ಹೆಚ್ಚುತ್ತಿರೋ ಗೋಲ್ಡ್ ಪ್ರೈಸಸ್ ನ ಕಾರಣದಿಂದ. ನೋಡಿ, 30,000 to 40,000 rupees ನ ಜ್ಯುವೆಲರಿ ಸೆಕ್ಷನ್ ನೀವು ನೋಡೋದಾದ್ರೆ ಇದರ ಒಂದು ಡಿಮ್ಯಾಂಡ್ ತುಂಬಾನೇ ವೀಕ್ ಆಗಿತ್ತು. ಹಾಗೇನೆ ಈ ಪ್ರೈಸ್ ಸೆಗ್ಮೆಂಟ್ ನ ಕಸ್ಟಮರ್ಸ್ ನೀವು ನೋಡಿದಾಗ ಅವರನ್ನ ರಿಟೈನ್ ಮಾಡಬೇಕು ಅಂತಾನೆ ಕಂಪನಿ ಏನ್ ಮಾಡ್ತು, ಲೋ ಕ್ಯಾರೆಟ್ ನ ಜ್ಯುವೆಲರಿನ ಲಾಂಚ್ ಮಾಡ್ತು. ಇದರಿಂದ ಕಂಪನಿಯ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನ ಅಂದ್ರೆ ಲೋವರ್ ಪ್ರೈಸಸ್ ನಲ್ಲಿ ಜ್ಯುವೆಲರಿ ಡಿಮ್ಯಾಂಡ್ ಕೂಡ ಮೀಟ್ ಮಾಡಕ್ ಆಗ್ತಿತ್ತು ಅಂತ. ಆದ್ರೆ ಕಂಪನಿಯ ಕಸ್ಟಮರ್ ಬೇಸ್ ಕೂಡ ಎಲ್ಲೋ ಒಂದ್ ಕಡೆ ಮೇಂಟೈನ್ ಮಾಡ್ಕೊಂಡಿದ್ರು. ಅಷ್ಟು ಮಾತ್ರ ಅಲ್ಲ, 18 ಜುಲೈ 2025 ಅಲ್ಲಿ ನೀವು ನೋಡಿದಾಗ ಇಂಡಿಯನ್ ಗವರ್ಮೆಂಟ್ ಈ ಒಂದು 9 ಕ್ಯಾರೆಟ್ ಜ್ಯುವೆಲರೀಸ್ಗೋಸ್ಕರನೇ ಹಾಲ್ ಮಾರ್ಕಿಂಗ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದೆ. ಇದರಿಂದ ಬೈಯರ್ಸ್ಗೆ ಅಂದ್ರೆ ಯಾರೆಲ್ಲ ಚಿನ್ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಈ ಒಂದು ಲೋವರ್ ಕ್ಯಾರೆಟೇಜ್ ಅಂದ್ರೆ ಜ್ಯುವೆಲರೀಸ್ ನ ಅಥೆಂಟಿಸಿಟಿ ಏನಿರುತ್ತೆ ಅದರ ಪ್ರೂಫ್ ಕೂಡ ಸಿಗತ್ತೆ. ಸ್ಟಡ್ ಜ್ಯುವೆಲರಿ ಸೆಗ್ಮೆಂಟ್ ನೀವು ನೋಡೋದಾದ್ರೆ ಕಂಪನಿಯ ಒಂದು ಪೊಸಿಷನ್ ಸ್ವಲ್ಪ ವೀಕ್ ಆಗಿದೆ ಅಂತ ಕಾಣುತ್ತೆ. ಟೈಟಾನ್ ಕಂಪನಿಯ ಮ್ಯಾನೇಜ್ಮೆಂಟ್ ಪ್ರಕಾರ ಸ್ಟಡ್ ಜ್ಯುವೆಲರಿ ಮಾರ್ಕೆಟ್ ನ ಸೈಜ್ 75,000 crores rupees ಆಗಿದೆ ಅಂತ. ಈ ಮಾರ್ಕೆಟ್ ನಲ್ಲಿ ನೀವು ನೋಡೋದಾದ್ರೆ ಟೈಟಾನ್ ಕಂಪನಿಯ ಬ್ರ್ಯಾಂಡ್ಸ್ ಅಂದ್ರೆ ತನಿಷ್ಕ್ ಆಗಿರ್ಬೋದು, ಝೋಯಾ, ಮಿಯಾ ಮತ್ತೆ ಕ್ಯಾರೆಟ್ ಲೇನ್ ಸೇರ್ಕೊಂಡು 1,700 ಇಂದ 1,800 crores rupees ತನಕ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಅಂದ್ರೆ ಸುಮಾರು 2.5% ಮಾರ್ಕೆಟ್ ಶೇರ್ ಅಂತ. ಕಂಪನಿ ತನ್ನ ಜ್ಯುವೆಲರಿ ಬಿಸ್ನೆಸ್ ಅನ್ನ ಜಿಯೋಗ್ರಾಫಿಕಲಿ ಎಕ್ಸ್ಪ್ಯಾಂಡ್ ಮಾಡ್ತಿದೆ, ಅಂದ್ರೆ ವರ್ಲ್ಡ್ ವೈಡ್. ಇನ್ನು ದಾಮಾಸ್ ನ ಅಕ್ವಿಸಿಷನ್ ನೀವು ನೋಡೋದಾದ್ರೆ ಇದರ ಮೂಲಕ ಟೈಟಾನ್ ಕಂಪನಿಗೆ 6 GCC ಅಥವಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕಂಟ್ರೀಸ್ ನ 146 ಸ್ಟೋರ್ಸ್ ನಲ್ಲಿ ಆಕ್ಸೆಸ್ ಸಿಗ್ತಾ ಇದೆ. ಅಂದ್ರೆ ಟೈಟಾನ್ ಕಂಪನಿಯ ಜ್ಯುವೆಲರಿ ಸೆಗ್ಮೆಂಟ್ ನ ಪರ್ಫಾರ್ಮೆನ್ಸ್ ನೀವು ನೋಡೋದಾದ್ರೆ ಓವರ್ ಆಲ್ ಚೆನ್ನಾಗೇ ಇತ್ತು ಅಲ್ವಾ. ಆದ್ರೆ ಕಂಪನಿಯ ಒಂದು ವಾಚ್ ಬಿಸ್ನೆಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸೆಗ್ಮೆಂಟ್ ಮುಖಾಂತರ ನೀವು ನೋಡೋದಾದ್ರೆ ಕ್ವಾರ್ಟರ್ಲಿ ರೆವಿನ್ಯೂ ಇಯರ್ ಇದೆ ಅಲ್ವಾ, ಅಂದ್ರೆ ಇಯರ್ ಆನ್ ಇಯರ್ 24% ಹೆಚ್ಚಾಗಿ 1,273 crores rupees ಗೆ ತಲುಪಿದೆ. ಮ್ಯಾನೇಜ್ಮೆಂಟ್ ಈ ಗ್ರೋತ್ ಅನ್ನ ಅಚೀವ್ ಮಾಡೋದಕ್ಕೆ 3 ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿತ್ತು. ಮೊದಲನೇದಾಗಿ ನೀವು ನೋಡೋದಾದ್ರೆ ಪ್ರೀಮಿಯಮೈಸೇಷನ್ ಅಂತ ಏನ್ ಹೇಳ್ತೀವಿ, ಇದ್ರ ಮೇಲೆ ಫೋಕಸ್ ಮಾಡೋದು. ಸೊನಾಟಾ ಮತ್ತೆ ಫಾಸ್ಟ್ ಟ್ರ್ಯಾಕ್ ನಂತಹ ಈ ಒಂದು ಮಾಸ್ ಬ್ರ್ಯಾಂಡ್ಸ್ ಯಾವ್ದೆಲ್ಲ ಇದೆ ಇದರ ಒಂದು ರಿವೈವಲ್, ಹಾಗೆ ಒಂದು ಇ ಕಾಮರ್ಸ್, ಹಾಗೆ ಒಂದು ಮಲ್ಟಿ ಬ್ರ್ಯಾಂಡ್ ನ ಔಟ್ಲೆಟ್ಸ್ ಆಗಿರ್ಬೋದು, ಇನ್ನೊಂದು ರೀಟೇಲ್ ಚಾನೆಲ್ಸ್ ಗಳಲ್ಲಿ ತುಂಬಾ ಈಕ್ವಲ್ ಆಗಿ ಪುಷ್ ಮಾಡೋದು. ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಏನ್ ಗೊತ್ತಾಗುತ್ತೆ, ಟೈಟಾನ್ ಕಂಪನಿಯ ಒಂದು ವಾಚ್ ಸೆಗ್ಮೆಂಟ್ ಒಂದು ವಿಚಿತ್ರ ಗ್ರೋತ್ ಅನ್ನ ಫೇಸ್ ಮಾಡ್ತಿದೆ ಅಂತ. ಒಂದ್ ಕಡೆ ನೀವು ನೋಡೋದಾದ್ರೆ ಗ್ಲೋಬಲಿ ಸ್ಮಾರ್ಟ್ ವಾಚಸ್ ನ ಅಕ್ಸೆಪ್ಟೆನ್ಸ್ ಏನೋ ಜಾಸ್ತಿ ಆಗ್ತಿದೆ. ಇನ್ನೊಂದ್ ಕಡೆ ಅಂದ್ರೆ ಹೇಗೆ ಟೈಟಾನ್ ಕಂಪನಿಯ ವಾಚ್ ಸೆಗ್ಮೆಂಟ್ ನೀವು ನೋಡೋದಾದ್ರೆ ಗ್ರೋತ್ ಅಲ್ಲಿ ಅನಲಾಗ್ ವಾಚಸ್ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ. ಫೈನಾನ್ಷಿಯಲ್ ಇಯರ್ 2025 ನೀವು ನೋಡೋದಾದ್ರೆ ಇಂಡಿಯಾದಲ್ಲೇ ಸ್ಮಾರ್ಟ್ ವಾಚಸ್ ನ ಓವರ್ ಸಪ್ಲೈ ಆಗಿತ್ತು. ಈ ಓವರ್ ಸಪ್ಲೈ ಹಾಗೇನೆ ಕಾಂಪಿಟೇಷನ್ ಜೊತೆ ಡೀಲ್ ಮಾಡ್ಕೋಬೇಕು ಅಂತ ಸ್ಮಾರ್ಟ್ ವಾಚ್ ಮ್ಯಾನುಫ್ಯಾಕ್ಚರರ್ಸ್ ತುಂಬಾ ಅಗ್ರೆಸಿವ್ ಆಗಿ ತಮ್ಮ ಪ್ರೈಸಸ್ ಅನ್ನ ಕಟ್ ಮಾಡ್ಕೊಂಡಿದ್ರು ಕೂಡ. ಹಾಗೆ ಸ್ಮಾರ್ಟ್ ವಾಚಸ್ ನೀವು ನೋಡೋದಾದ್ರೆ ಇದರ ಸೆಗ್ಮೆಂಟ್ ನಲ್ಲಿ ಹೆಚ್ಚುತ್ತಿರೋ ಒಂದು ಚಾಲೆಂಜಸ್ ನ ಕಾರಣದಿಂದಾನೇ ಕಂಪನಿ ಏನ್ ಮಾಡ್ತು, ಅನಲಾಗ್ ಸೆಗ್ಮೆಂಟ್ ನಲ್ಲಿ ತನ್ನ ಫೋಕಸ್ ಅನ್ನ ಜಾಸ್ತಿ ಮಾಡ್ತು. ಇನ್ನೊಂದ್ ಕಡೆ ನೀವು ನೋಡಿದಾಗ ಡಿಜಿಟಲ್ ಈ ಒಂದು ಟೈಮ್ ಪೀಸಸ್ ಅಂತ ಏನ್ ಹೇಳ್ತೀವಿ ಇದರಲ್ಲಿ ಸೇಮ್ ಪೊಸಿಷನ್ ಅನ್ನು ಕೂಡ ಒಂದ್ ಕಡೆ ಮೇಂಟೈನ್ ಮಾಡ್ಕೊಂಡು ಬಂತು. ಕಂಪನಿಯ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಇಯರ್ 26ರ EBIT ಮಾರ್ಜಿನ್ಸ್ ನೀವು ನೋಡೋದಾದ್ರೆ ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ. ನೋಡಿ, ಕಂಪನಿ ವಾಚ್ ಬಿಸ್ನೆಸ್ ಏನಿದೆ ಅಲ್ವಾ ಇದರಿಂದ 15 to 18% EBIT ಮಾರ್ಜಿನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಕೂಡ. ಆದ್ರೆ ಕಂಪನಿ ಈಗಾಗಲೇ 23% EBIT ಮಾರ್ಜಿನ್ಸ್ ಅನ್ನ ಅಚೀವ್ ಮಾಡಿದೆ. ಈ ಮಾರ್ಜಿನ್ಸ್ ನಲ್ಲಿ 100 crore rupees ಅನ್ನ ಒನ್ ಟೈಮ್ ಇನ್ವೆಂಟ್ರಿ ಈ ಒಂದು ರೆವಲ್ಯೂಷನ್ ಗೇನ್ ಕೂಡ ಇನ್ಕ್ಲೂಡ್ ಮಾಡತ್ತೆ ಅಂತ ಗೊತ್ತಾಗುತ್ತೆ.
ಈ ಒಂದು ಒನ್ ಟೈಮ್ ಪ್ರಾಫಿಟ್ ಅನ್ನು ನೀವು ನೋಡೋದಾದ್ರೆ ಅದನ್ನ ಒಂದ್ಸತಿ ತೆಗೆದ್ರೂ ಕೂಡ ಕಂಪನಿ ಈಗಾಗಲೇ 19% ಮಾರ್ಜಿನ್ ಅನ್ನ ಡೆಲಿವರಿ ಮಾಡಿದೆ. ಅಂದ್ರೆ ಈ ಸೆಗ್ಮೆಂಟ್ ಈಗಾಗಲೇ ಕಂಪನಿಯ ಎಕ್ಸ್ಪೆಕ್ಟೇಷನ್ಸ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡ್ತಿದೆ ಅಂತ. ಇಲ್ಲ ಅಂದ್ರೆ ಕಂಪನಿ ಈ ಸೆಗ್ಮೆಂಟ್ ನಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡು ಒಂದು ಕೇರ್ಫುಲ್ ಆಗಿರೋ ಸ್ಟೆಪ್ ಅನ್ನ ಮುಂದೆ ಇಡ್ತಾ ಇದೆ. UAE ಎಕ್ಸ್ಪ್ಯಾನ್ಷನ್ಸ್ ಮೂಲಕ ನೀವು ನೋಡೋದಾದ್ರೆ ಕಂಪನಿಯ ವಾಚ್ ಬಿಸ್ನೆಸ್ ಕೂಡ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಗೋಲ್ಡ್ ಜ್ಯುವೆಲರಿಯಲ್ಲಿ ಮಾರ್ಕೆಟ್ ಕ್ಯಾಪ್ಚರ್ ಮಾಡೋದಕ್ಕೆ ಟೈಟಾನ್ ಕಂಪನಿಗೆ ಹೊಸ ರೀಜನ್ಸ್ ನ ಅಂದ್ರೆ ಕಲ್ಚರ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಕಂಪನಿಯ ಆ ಏರಿಯಾಸ್ ಅಂದ್ರೆ ಯಾವ ಒಂದು ಪರ್ಟಿಕ್ಯುಲರ್ ಒಂದು ರೀಜನ್ ಅಲ್ಲಿ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಕಲ್ಚರ್ ಅವ್ರಿಗೆ ಗೊತ್ತಿರಬೇಕು. ಹಾಗೇನೆ ಕಂಪನಿ ಆ ಒಂದು ಏರಿಯಾಸ್ ನ ಕಲ್ಚರ್ ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಕಸ್ಟಮರ್ ಪ್ರಿಫರೆನ್ಸಸ್ ಯಾವ ರೀತಿ ಇರುತ್ತೆ, ಅವ್ರಿಗೆ ಯಾವ ರೀತಿ ಜ್ಯುವೆಲರೀಸ್ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಅವರು ತಿಳ್ಕೊಳ್ಬೇಕು. ಅಂದ್ರೆ ಅವ್ರಿಗೆ ತಕ್ಕ ಹಾಗೆ ಈ ಒಂದು ಜ್ಯುವೆಲರಿನ ಡಿಸೈನ್ ಮಾಡಬೇಕು. ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಟ್ರಾನ್ಸ್ಫರ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಆದ್ರೆ ವಾಚ್ ಮ್ಯಾನುಫ್ಯಾಕ್ಚರ್ ನ ಕೇಸಲ್ಲಿ ನೀವು ನೋಡೋದಾದ್ರೆ ಕಂಪನಿ ತನ್ನ ಟೆಕ್ನಿಕ್ಸ್ ಅನ್ನ ಸಿಸ್ಟಮೆಟಿಕ್ಲಿ ಅಂದ್ರೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಸೊ ಕಂಪನಿಯ ವಾಚ್ ಬಿಸ್ನೆಸ್ ಅಂದ್ರೆ ಜ್ಯುವೆಲರಿ ಬಿಸ್ನೆಸ್ ಗೆ ಸಪೋರ್ಟ್ ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿ ಮಾಡತ್ತೆ. ಆದ್ರೆ ಎರಡೂ ಸೆಗ್ಮೆಂಟ್ ಗಳಲ್ಲದೆ ಟೈಟಾನ್ ಕಂಪನಿ ತನ್ನ ಸಣ್ಣ ಡಿವಿಷನ್ಸ್ ಗಳ ಮೇಲೂ ಕೂಡ ಫೋಕಸ್ ಮಾಡ್ತಿದೆ. ಈ ಬ್ರಾಂಡ್ಸ್ ಗಳ ಮೂಲಕ ಟೈಟಾನ್ ಕಂಪನಿ ಇಂಡಿಯಾದ ಪ್ರೀಮಿಯಂ ಲೈಫ್ ಸ್ಟೈಲ್ ಈ ಒಂದು ಕಾಂಗ್ಲೋಮೆರೇಟ್ ಅಂತ ಏನ್ ಹೇಳ್ತೀವಿ ಅದು ಆಗೋದಕ್ಕೆ ಬಯಸ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನು ಕಂಪನಿಯ ಐ ಕೇರ್ ಸೆಗ್ಮೆಂಟ್ ಅನ್ನ ನೀವು ನೋಡೋದಾದ್ರೆ ಸನ್ ಗ್ಲಾಸಸ್ ಹಾಗೆ ಪ್ರಿಸ್ಕ್ರಿಪ್ಷನ್ ಗ್ಲಾಸಸ್ ಏನಿದೆ ಇದೆರಡನ್ನೂ ಕೂಡ ಸೆಲ್ ಮಾಡ್ತಾ ಇದೆ. ಈ ಸೆಗ್ಮೆಂಟ್ ಅಲ್ಲಿ ಟೈಟಾನ್ ಕಂಪನಿಯ ಅಪ್ರೋಚ್ ತುಂಬಾ ಡೈರೆಕ್ಟ್ ಆಗಿದೆ ಬಿಡಿ. ಅಂದ್ರೆ ಕಂಪನಿ ಏನ್ ಮಾಡುತ್ತೆ, ಮಲ್ಟಿ ಪ್ರೈಸಸ್ ನ ಹಾಗೆ ಮಲ್ಟಿ ಬ್ರಾಂಡ್ಸ್ ಗಳ ಮೂಲಕ ಒಂದು ದೊಡ್ಡ ಕಸ್ಟಮರ್ ಬೇಸ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಬಯಸ್ತಿದೆ. ಹಾಗೆ ಈ ಸೆಗ್ಮೆಂಟ್ ನಲ್ಲಿ ಈ ಒಂದು ಹೈಪರ್ ಎಫಿಷಿಯನ್ಸಿ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಮೇಂಟೈನ್ ಮಾಡಬೇಕು ಅಂತ ಬಯಸ್ತಾ ಇದೆ. ಹಾಗೆ ಕಂಪನಿ ಏನ್ ಮಾಡ್ತಿದೆ, ತುಂಬಾ ಅಗ್ರೆಸಿವ್ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಾನೆ ಹೊಸ ಹೊಸ ಸ್ಟೋರ್ಸ್ ಗಳನ್ನ ಓಪನ್ ಮಾಡ್ತಿದೆ. ಜೊತೆಗೆ ಅಂಡರ್ ಪರ್ಫಾರ್ಮಿಂಗ್ ಸ್ಟೋರ್ಸ್ ಗಳು ಯಾವ್ದೆಲ್ಲ ಇರುತ್ತೆ ಅದನ್ನ ಮುಲಾಜೆ ಇಲ್ಲದೆ ಕ್ಲೋಸ್ ಮಾಡ್ತಾ ಇದೆ. ಕಂಪನಿ ತನ್ನ ಉಳಿದ ಎಮರ್ಜಿಂಗ್ ಬಿಸ್ನೆಸ್ ನಲ್ಲೂ ಕೂಡ ಫೋಕಸ್ ಜಾಸ್ತಿ ಮಾಡ್ತಿರೋದ್ರಿಂದ ಎಸ್ಪೆಷಲಿ ಫ್ರೇಗ್ರೆನ್ಸಸ್ ಬಿಸ್ನೆಸ್ ಫೈನಲಿ ಪ್ರಾಫಿಟಬಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಈ ಒಂದು ವಿಮೆನ್ಸ್ ಹ್ಯಾಂಡ್ ಬ್ಯಾಗ್ ಸೆಕ್ಷನ್ಸ್ ನ ನೀವು ನೋಡಿದಾಗ 65% ಗ್ರೋ ಆಗಿದೆ ಕೂಡ. ಹಾಗೆ ಕಂಪನಿಯ ಒಂದು ಎಥ್ನಿಕ್ ಇಂಡಿಯನ್ ವೇರ್ ಬ್ರ್ಯಾಂಡ್ ಅಂದ್ರೆ ಟೆನಾರಿಯಾ ಅಂತ ಏನ್ ಹೇಳ್ತೀವಿ ಇದು ಕೂಡ 16% ಜಾಸ್ತಿ ಹೆಚ್ಚಾಗಿ ಬೆಳೆದಿದೆ. ಈ ಬ್ರ್ಯಾಂಡ್ಸ್ ಗಳ ಒಂದು ಪೊಸಿಷನಿಂಗ್ ಅನ್ನ ನೀವು ನೋಡಿದಾಗ ಇಂಪ್ರೂವ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಟಿಯರ್ 1 ಹಾಗೂ ಮೆಟ್ರೋ ಸಿಟೀಸ್ ಗಳನ್ನ ಇವರು ಟಾರ್ಗೆಟ್ ಮಾಡ್ತಿರೋದ್ರಿಂದ ಈ ರೀಜನ್ಸ್ ನ ಕಸ್ಟಮರ್ಸ್ ತುಂಬಾ ಜಾಸ್ತಿ ಬರ್ತಿದ್ದಾರೆ. ಹಾಗೆ ಅವ್ರ ಬಳಿ ಜಾಸ್ತಿ ಡಿಸ್ಪೋಸಬಲ್ ಇನ್ಕಮ್ ಕೂಡ ಹೆಚ್ಚಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ಈ ಏರಿಯಾಸ್ ಅನ್ನ ಪ್ರೀಮಿಯಂ ಪ್ರಾಡಕ್ಟ್ಸ್ ನೊಂದಿಗೆ ಟಾರ್ಗೆಟ್ ಮಾಡೋದು ಕಂಪನಿಗೆ ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತ ಅನ್ಸ್ಬೋದು. ಈ ಎಮರ್ಜಿಂಗ್ ಬಿಸ್ನೆಸಸ್ ಏನಿದೆ ಅಲ್ವಾ ಇದು ಫೈನಾನ್ಷಿಯಲ್ ಇಯರ್ ನ ನೀವು ನೋಡೋದಾದ್ರೆ 26ರ Q1 ನಲ್ಲಿ 14 crore rupees ನ ಕಂಬೈನ್ಡ್ EBIT ಲಾಸ್ ನ ರಿಪೋರ್ಟ್ ಮಾಡ್ಕೊಂಡಿದೆ. ಅಂದ್ರೆ ಈ ಬ್ರ್ಯಾಂಡ್ ಗಳಲ್ಲೂ ಕೂಡ ಇನ್ನು ಓವರ್ ಆಲ್ ಪ್ರಾಫಿಟಬಿಲಿಟಿ ಅಚೀವ್ ಆಗ್ತಿಲ್ಲ ಅಂತ. ಆದ್ರೆ ಇದು ಫೈನಾನ್ಷಿಯಲ್ ಇಯರ್ 25ರ Q1 ಅಂದ್ರೆ 26 crores rupees ನ EBIT ಲಾಸ್ ಗಿಂತ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಕಂಪನಿ ಈ ಸೆಗ್ಮೆಂಟ್ ನಲ್ಲಿ ಗ್ರೋತ್ ನ ಟಾರ್ಗೆಟ್ ಮಾಡ್ತಿದೆ. ಆದ್ರಿಂದ ಕಂಪನಿಯ ಒಂದು ಮಾರ್ಕೆಟಿಂಗ್ ಸ್ಟೋರ್ ಎಕ್ಸ್ಪಾನ್ಷನ್ ಆಗಿರ್ಬೋದು, ಪ್ರಾಡಕ್ಟ್ ಇನೋವೇಷನ್ ಮತ್ತೆ ಕಾಸ್ಟ್ ಎಫಿಷಿಯನ್ಸಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಅನ್ನೋದು ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಕಂಪನಿಯ ಇಂಟರ್ನಲ್ ಪರ್ಫಾರ್ಮೆನ್ಸ್ ಆಗಿತ್ತು. ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ಮೇಲೆ US ಟ್ಯಾರಿಫ್ಸ್ ನ ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅಂತ ಇಲ್ಲಿ ತಿಳ್ಕೊಳ್ತಾ ಇದೀವಿ. ನೋಡಿ, ಇಂಡಿಯನ್ ಇಂಪೋರ್ಟ್ಸ್ ಮೇಲೆ ನೀವು ನೋಡಿದಾಗ US ಕರೆಂಟ್ಲಿ ಅಂದ್ರೆ 50% ಟ್ಯಾರಿಫ್ಸ್ ಅನ್ನ ಹಾಕ್ತಿದೆ. ಅದೇ UAE ಇಂದ ಬರೋ ಇಂಪೋರ್ಟ್ಸ್ ನ ಮೇಲೆ US ಬರೀ 10% ಟ್ಯಾರಿಫ್ಸ್ ಅನ್ನ ಹಾಕ್ತಿದೆ. ಅಂದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆದ ಒಂದು ಪೀಸ್ ಆಫ್ ಜ್ಯುವೆಲರಿಯ ಕಾಸ್ಟ್ ನೀವು ನೋಡೋದಾದ್ರೆ $1,000 ಆಗ್ತಿದ್ರೆ ಕರೆಂಟ್ ಟ್ಯಾರಿಫ್ಸ್ ನ ಅಡಿಯಲ್ಲಿ ಈಗ ಜ್ಯುವೆಲರಿ ಅಂದ್ರೆ US ನಲ್ಲಿ $1,500 ಗೆ ಸೆಲ್ ಆಗ್ತಿದೆ. ಅಂದ್ರೆ ಇದನ್ನ ಕ್ಲಿಯರ್ ಆಗಿ ನಾವು ನೋಡಿದಾಗ ಅರ್ಥ ಆಗೋದೇನು, ಈ $1,500 ನ ಮೇಲೆ ರಿಟೇಲರ್ಸ್ ತಮ್ಮ ಒಂದು ಎಕ್ಸ್ಟ್ರಾ ಮಾರ್ಕಪ್ಸ್ ಅನ್ನ ಕೂಡ ಹಾಕಬಹುದು. ಈಗ ಇದೇ ಪೀಸ್ ಆಫ್ ಜ್ಯುವೆಲರಿಯನ್ನ ನೀವು ನೋಡೋದಾದ್ರೆ UAE ಅಲ್ಲಿ $1,000 ನ ಕಾಸ್ಟ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ರೆ ಇದು US ನಲ್ಲಿ $1,100 ಗೆ ಸೆಲ್ ಆಗ್ತಾ ಇದೆ. ಈ ಪೀಸ್ ಆಫ್ ಜ್ಯುವೆಲರಿ ಏನಿದೆ ಅಲ್ವಾ ಇದ್ರ ಮೇಲೂ ಕೂಡ ರಿಟೇಲರ್ಸ್ ಮಾರ್ಕಪ್ಸ್ ಅನ್ನ ಹಾಕಬಹುದು. ಆದ್ರೆ ಈ ಒಂದು ಮಾರ್ಕಪ್ಸ್ ಏನಿದೆ ಅಲ್ವಾ ಇದನ್ನ ಕನ್ಸಿಡರ್ ಮಾಡದೇ ಇದ್ರೆ ಇಂಡಿಯಾ ಮತ್ತೆ UAE ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫರೆನ್ಸಸ್ ಕಾರಣದಿಂದನೇ ಟೈಟಾನ್ ಕಂಪನಿ ಅದರ ಒಂದು ಪೀಸ್ ಆಫ್ ಜ್ಯುವೆಲರಿ ಮೇಲೆ ಏನ್ ಮಾಡ್ತಾರೆ, $400 ನ ಒಂದು ಪ್ರೈಸ್ ಡಿಫರೆನ್ಸ್ ಇದೆ ಅಂತ ಖಂಡಿತವಾಗಿ ಎಕ್ಸ್ಪೀರಿಯನ್ಸ್ ಮಾಡೇ ಬಿಡ್ತಾರೆ. UAEಗೆ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಮಾಡೋದ್ರಿಂದ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ ಹೆಚ್ಚು ಜಾಸ್ತಿ ಪ್ರೈಸಸ್ಗೆ ಮಾರಾಟ ಮಾಡಬಹುದು
ಅಂತ ಗೊತ್ತಾಗುತ್ತೆ. ಹಾಗೆ ಸಡನ್ ಪ್ರೈಸ್ ರೈಸ್ ಏನಾದ್ರು ನೀವು ನೋಡೋದಾದ್ರೆ ಈ ಕಾರಣದಿಂದ US ಮಾರ್ಕೆಟ್ಸ್ ಅಲ್ಲಿ ತನ್ನ ಪೊಸಿಷನ್ಸ್ ಅನ್ನು ಕೂಡ ಇವರು ಖಂಡಿತವಾಗ್ಲೂ ಕಳೆದುಕೊಳ್ಳೋದಿಲ್ಲ. ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಒಂದು ಎಕ್ಸ್ಪಾನ್ಷನ್ ಪ್ಲಾನ್ ನ ಬಗ್ಗೆ ಇನ್ನೊಂದು ಇನ್ಸೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅವ್ರು ಹೇಳೋ ಪ್ರಕಾರ ಒಂದ್ ವೇಳೆ ಇಂಡಿಯಾ ಮೇಲೆ US ನ ಟ್ಯಾರಿಫ್ಸ್ ಹೀಗೆ ಜಾಸ್ತಿ ಆಗ್ತಾ ಇದ್ರೆ ಕಂಪನಿ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಲೊಕೇಶನ್ಸ್ ಗಳನ್ನ ಶಿಫ್ಟ್ ಮಾಡಿ ಟ್ಯಾರಿಫ್ ಡಿಫರೆನ್ಸಸ್ ಏನಿದೆ ಅದರಿಂದ ಬೆನಿಫಿಟ್ ಪಡೆಯೋದಕ್ಕೂ ಸಹ ಬಯಸತ್ತೆ ಅಂತ. ಈ ಎಕ್ಸ್ಪಾನ್ಷನ್ ನೀವು ನೋಡೋದಾದ್ರೆ ಕಂಪನಿಯ ಫೈನಾನ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು. ಹಾಗೇನೆ ಲೇಟೆಸ್ಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನ ನೀವು ನೋಡಿದ್ರೆ ಈ ಎಕ್ಸ್ಪಾನ್ಷನ್ಗೆ ರೆಡಿ ಇದೆ ಅಂತ ಅನ್ಸುತ್ತೆ. ಹಾಗೇನೆ ಎಬಿಟಾ ಮಾರ್ಜಿನ್ ಇಯರ್ ಆನ್ ಇಯರ್ 199 ಬೇಸಿಸ್ ಪಾಯಿಂಟ್ಸ್ ಇಂದ ಇಂಪ್ರೂವ್ ಆಗಿದೆ. ಈ ಗ್ರೋತ್ ಅನ್ನ ಆಪರೇಷನಲ್ ಲೆವರೇಜ್ ನಿಂದನೂ ಕೂಡ ಅಚೀವ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಕಂಪನಿಯ ಒಂದು ಫಿಕ್ಸ್ಡ್ ಕಾಸ್ಟ್ ಹಾಗೇನೆ ಟೋಟಲ್ ಕಾಸ್ಟ್ ನಲ್ಲಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನಮ್ಗೆ ಇಲ್ಲ ಅರ್ಥ ಆಗುತ್ತೆ ನೋಡಿ. ಇದರಿಂದ ನಮಗೆ ಗೊತ್ತಾಗೋದೇನು, ಕಂಪನಿಯ ರೆವಿನ್ಯೂ ಗ್ರೋ ಆದಾಗ ಅಂದ್ರೆ ಇದರ ಒಂದು ಪ್ರಾಫಿಟ್ ಏನಿರುತ್ತೆ ಇದರ ಒಂದು ಮಾರ್ಜಿನ್ಸ್ ನ ರೆವಿನ್ಯೂ ಗ್ರೋತ್ಗಿಂತ ಹೈಯರ್ ರೇಟ್ ನಲ್ಲಿ ಹೆಚ್ಚಾಗ್ತಿದೆ ಅಂತ ಗೊತ್ತಾಗತ್ತೆ. ಹೀಗೆ ಯಾಕಾಗತ್ತೆ ಅಂತಂದ್ರೆ ಕಂಪನಿಯ ಒಂದು ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗೋದೇ ಇಲ್ಲ. ಹಾಗೆ ಅಡಿಷನಲ್ ರೆವಿನ್ಯೂಗೋಸ್ಕರ ಈ ಒಂದು ಇನ್ಕರ್ಡ್ ವೇರಿಯಬಲ್ ಕಾಸ್ಟ್ ಏನಿರುತ್ತೆ ಅದು ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರನೇ ಟೈಟನ್ ಕಂಪನಿಯ ಬಳಿ ಸ್ಟ್ರಾಂಗ್ ಆಪರೇಟಿಂಗ್ ಲೆವರೇಜ್ ಇರೋದ್ರ ಅರ್ಥ ಕಂಪನಿಯ ಪ್ರಾಫಿಟ್ ಏನಿದೆ ಇದರ ಒಂದು ಗ್ರೋತ್ ಕಂಪನಿಯ ಒಂದು ರೆವಿನ್ಯೂ ಗ್ರೋತ್ ರೇಟ್ಗಿಂತ ಹೆಚ್ಚಾಗಿರುತ್ತೆ ಅಂತ. ಇದರಿಂದ ಕಂಪನಿ ಏನ್ ಮಾಡುತ್ತೆ ತನ್ನ ಒಂದು ಇಂಟರ್ ನ್ಯಾಷನಲ್ ಎಕ್ಸ್ಪಾನ್ಷನ್ಸ್ ಅನ್ನ ಫಂಡ್ ಮಾಡ್ಕೊಳ್ಬಹುದು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಈ ಎಕ್ಸ್ಪಾನ್ಷನ್ಸ್ ಮೂಲಕ ಕಂಪನಿ ತನ್ನ ಒಂದು ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ಗಿಂತ ಲಾಂಗ್ ಟರ್ಮ್ ಗ್ರೋತ್ ಅನ್ನ ಅಚೀವ್ ಮಾಡಬಹುದು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಅಂದ್ರೆ ಟಾರ್ಗೆಟ್ ಮಾಡ್ತಿದೆ ಅಂತ. ಹೀಗೆ ಕಂಪನಿಯ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ನೀವು ನೋಡೋದಾದ್ರೆ ಇದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬಹುದು ಅಂತಾನೂ ಗೊತ್ತಾಗ್ತಿದೆ ಅಲ್ವಾ. ಹಾಗೆ ಇದರ ಒಂದು ಶಾರ್ಟ್ ಟರ್ಮ್ ನಲ್ಲಿ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆದ್ರೂ ಕೂಡ ಕಂಪನಿ ಇದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡೋದೇ ಇಲ್ಲ. ಅಂದ್ರೆ ಬಹುಶಃ ಕಂಪನಿಯ ಒಂದು ಕರೆಂಟ್ UAE ಎಕ್ಸ್ಪಾನ್ಷನ್ ನಿಂದ ಹಾಗೆ ಈ ಒಂದು ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬೀಳ್ಬೋದು ಅಂತ ಗೊತ್ತಾಗುತ್ತೆ. ಆದ್ರೆ ಕಂಪನಿ ಏನ್ ಮಾಡುತ್ತೆ ಇದರ ಕಾರಣದಿಂದ ಪ್ಯಾನಿಕ್ ಆಗೋದೇ ಇಲ್ಲ ಬಿಡಿ, ತುಂಬಾ ಈಸಿಯಾಗಿ ಆಪರೇಟ್ ಮಾಡುತ್ತೆ. ಇನ್ನು UAE ಎಕ್ಸ್ಪಾನ್ಷನ್ ನೀವು ನೋಡಿದಾಗ ಇದ್ರ ಮೂಲಕ ಜಿಯೋಗ್ರಾಫಿಕಲ್ ಹಾಗೆ ಕಸ್ಟಮರ್ ಡೈವರ್ಸಿಫಿಕೇಶನ್ ಅನ್ನ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅದನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಹೋಗ್ತಾ ಇರೋದು. ಸೊ ಟೈಟಾನ್ ಕಂಪನಿಯ ಒಂದು ಕರೆಂಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನ ನೋಡಿದಾಗ ತುಂಬಾ ಹೆಲ್ದಿ ಆಗಿದೆ ಅನ್ಸುತ್ತೆ. ಹಾಗೆ ಇದ್ರ ಬಳಿ ಒಂದು ಫ್ಯೂಚರ್ ಎಕ್ಸ್ಪಾನ್ಷನ್ಸ್ ನ ಕೆಲವು ಪ್ಲಾನ್ಸ್ ಕೂಡ ಇದೆ. ಅಂದ್ರೆ ಇವುಗಳ ಜೊತೆ ಕಂಪನಿಗೆ ಎರಡು ಮೇಜರ್ ಪ್ರಾಬ್ಲಮ್ಸ್ ನ ಡೀಲ್ ಮಾಡಬೇಕಾಗತ್ತೆ. ಅಂದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಹಾಗೆ ಗೋಲ್ಡ್ ಪ್ರೈಸಸ್ ನ ವಾಲಿಟಿಲಿಟಿ. ಈಗ ಈ ಚಾಲೆಂಜಸ್ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ನೋಡೋದಾದ್ರೆ ಸಿಂಥೆಟಿಕ್ ಡೈಮಂಡ್ಸ್ ಆಗಿತ್ತು. ಇವುಗಳನ್ನ ಲ್ಯಾಬ್ಸ್ ನ ಅಂದ್ರೆ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಗ್ರೋ ಮಾಡಲಾಗ್ತಿತ್ತು ನೋಡಿ. ಈ ಒಂದು ಮ್ಯಾನುಫ್ಯಾಕ್ಚರ್ಡ್ ಡೈಮಂಡ್ಸ್ ಇದೆ ಅಲ್ವಾ, ಇವುಗಳನ್ನ ಇಂಟ್ರೊಡಕ್ಷನ್ ಮತ್ತೆ ಮಾಸ್ ಪ್ರೊಡಕ್ಷನ್ ಏನಿದೆ ಅದನ್ನ ಗ್ಲೋಬಲ್ ಡೈಮಂಡ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ತೊಂದರೆನ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಟೈಟನ್ ಕಂಪನಿಯ ಮ್ಯಾನೇಜ್ಮೆಂಟ್ ಪ್ರಕಾರ ನೋಡೋದಾದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಓವರ್ ಆಲ್ ಈ ಒಂದು ಸ್ಟಡ್ ಜ್ಯುವೆಲರಿ ಮಾರ್ಕೆಟ್ ನಲ್ಲಿ ಬರೀ 2% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅವುಗಳ ಒಂದು ಪ್ರೊಡಕ್ಷನ್ ಹೆಚ್ಚಾದ ಹಾಗೆ ಅವುಗಳ ರಿಟೇಲ್ ಮತ್ತೆ ಹೋಲ್ಸೇಲ್ ಪ್ರೈಸಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಕಾಲಕ್ರಮೇಣ ಬಿದೋಗತ್ತೆ ಅಲ್ವಾ. ಇನ್ನು ಕಂಪನಿಯ ಈ ಒಂದು ನ್ಯೂ ಏಜ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ನೋಡೋದಾದ್ರೆ ಇದರ ಪ್ಲೇಯರ್ಸ್ ಅಂದ್ರೆ ಪ್ರಾಡಕ್ಟ್ಸ್ ನಲ್ಲಿ ಅಷ್ಟೊಂದು ಡಿಫ್ರೆನ್ಸಿಯೇಷನ್ ತೋರಿಸ್ತಿಲ್ಲ ಅಂತ ಅವ್ರು ಹೇಳೋದು. ಇದೇ ಕಾರಣದಿಂದ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ನ ಮಾರ್ಕೆಟ್ ಹೈಲಿ ಕಮಾಡಿಟೈಸ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಲ್ಯಾಬ್ ಗ್ರೋನ್ ಡೈಮಂಡ್ಸ್ ನೀವು ನೋಡೋದಾದ್ರೆ ಇದರ ಪ್ಲೇಯರ್ಸ್ ತಮ್ಮ ಒಂದು ಪ್ರೈಸಿಂಗ್ ಪವರ್ ನ ಕಳೆದುಕೊಳ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಟೈಟಾನ್ ಕಂಪನಿ ಏನ್ ಮಾಡ್ತಿದೆ ಈ ಪ್ಲೇಯರ್ಸ್ ಅನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದೆ. ಎರಡನೇ ಚಾಲೆಂಜ್ ಅನ್ನ ನೋಡೋದಾದ್ರೆ ಗೋಲ್ಡ್ ಪ್ರೈಸಸ್ ನ ಒಂದು ವಾಲಿಟಿಲಿಟಿ ನೋಡಿ. ಗೋಲ್ಡ್ ಪ್ರೈಸಸ್ ನ ಚೇಂಜಸ್ ನೀವು ನೋಡೋದಾದ್ರೆ ಟೈಟಾನ್ ಕಂಪನಿ ಅಂತಹ ಪ್ಲೇಯರ್ಸ್ ನ ಅಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಏನಿರುತ್ತೆ ಅದನ್ನ ಮಾತ್ರ ಪರಿಣಾಮ ಕೊಡ್ತಾ ಇಲ್ಲ, ಅವುಗಳ ಕಸ್ಟಮರ್ಸ್ ನ ಪ್ರಿಫರೆನ್ಸಸ್ ನ ಕೂಡ ತುಂಬಾ ಹಾಗೆ ಮಾಡ್ತಾ ಇದೆ. ಇನ್ನು ಗೋಲ್ಡ್ ಪ್ರೈಸಸ್ ಈ ರೀತಿ ದಿನೇ ದಿನೇ ಜಾಸ್ತಿ ಆಗ್ತಿರೋ ಕಾರಣದಿಂದಾನೇ ಕಸ್ಟಮರ್ಸ್ ಏನ್ ಮಾಡ್ತಿದ್ದಾರೆ ಹೈಯರ್ ಮೇಕಿಂಗ್ ಚಾರ್ಜಸ್ ನ ಪೇ ಮಾಡೋದಕ್ಕೆ ಇಷ್ಟಪಡ್ತಾನೆ ಇಲ್ಲ. ಹಾಗೆ ಕಂಪನಿ ತನ್ನ ಒಂದು ಹೈಯರ್ ಪ್ರೈಸ್ ಪಾಯಿಂಟ್ ಏನಿದೆ ಅದನ್ನ ಕಸ್ಟಮರ್ಸ್ ಕೂಡ ಅಂದ್ರೆ ಅವರು ಕೊಡಬಾರ್ದು ಹಾಗೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಲೋ ಕಾಂಪ್ಲೆಕ್ಸಿಟಿ ಪ್ರಾಡಕ್ಟ್ಸ್ ನ ಚೂಸ್ ಮಾಡ್ಕೊಳ್ತಿದ್ದಾರೆ. ಅದನ್ನ ಕೂಡ ನಾವು ನೋಟಿಸ್ ಮಾಡ್ಬೋದು. ಇದನ್ನೆಲ್ಲ ನಾವು ನೋಡಿದಾಗ ಅರ್ಥ ಮಾಡ್ಕೊಳ್ಳೋದೇನು, ಮೇಕಿಂಗ್ ಚಾರ್ಜಸ್ ಪೇ ಮಾಡಬೇಕಾಗಿಲ್ಲ ಅಂತ. ಟೈಟಾನ್ ಕಂಪನಿಗೆ ಈ ಎಲ್ಲಾ ಒಂದು ಚಾಲೆಂಜಸ್ ಗಳ ಜೊತೆ ಶಾರ್ಟ್ ಟರ್ಮ್ ಮಾರ್ಜಿನ್ಸ್ ನ ಒಂದು ಪ್ರೆಷರ್ಸ್ ಏನಿದೆ ಅದ್ರ ಜೊತೆನೂ ಕೂಡ ಡೀಲ್ ಮಾಡಬೇಕಾಗತ್ತೆ. ನಾನು ಹೇಳ್ದ ಹಾಗೆ ಕಂಪನಿಗೆ ತನ್ನ ಒಂದು ಲಾಂಗ್ ಟರ್ಮ್ ಎಕ್ಸ್ಪಾನ್ಷನ್ ಪ್ಲಾನ್ಸ್ ನ ಕಾರಣದಿಂದ ಶಾರ್ಟ್ ಟರ್ಮ್ ನಲ್ಲಿ ಅಂದ್ರೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅದನ್ನ ಡೀಲ್ ಮಾಡಬಹುದು ಅಂತ ಅನ್ಸುತ್ತೆ. ಅವ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ನಿಮ್ಗೆ ಈ ಎಲ್ಲಾ ವಿಷಯಗಳಿಂದ ಏನ್ ಅನ್ಸ್ತು? ಟೈಟಾನ್ ಕಂಪನಿಯ ಒಂದು UAE ಎಕ್ಸ್ಪಾನ್ಷನ್ ಏನಿದೆ ಅಲ್ವಾ, ಇದರಿಂದ ಒಂದು ಬೆನಿಫಿಷಿಯಲ್ ಮೂವ್ ಆಗುತ್ತಾ ಅಥವಾ ಈ ಎಕ್ಸ್ಪಾನ್ಷನ್ ಇಂದ ಕಂಪನಿಗೆ ಅಥವಾ ಸಾಲ ಆಗತ್ತಾ? ನಿಮ್ಮ ಒಪಿನಿಯನ್ ಏನು
ಹಾಗೆ ನಿಮ್ಮ ವ್ಯೂಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಹಾಗೆ ಮುಂದೆ ಯಾವ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ, ಸೈನಿಂಗ್ ಆಫ್. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.